ಪರದಾಡಿದ್ದ ರೋಗಿಗಳು. ಅಷ್ಟಕ್ಕೂ ಏನಿದು ಅಂತೀರಾ? ಈ ಸ್ಟೋರಿ ನೋಡಿ. ಹೌದು, ಇದು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ವೈದ್ಯರ ಮುಷ್ಕರ. ಕೇಂದ್ರ ಸರ್ಕಾರವು ಆಯುರ್ವೇದ ವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಕೊಡಿಸುವ ಅವಕಾಶ ಕಲ್ಪಿಸಲು ಮುಂದಾಗಿರುವುದನ್ನು ವಿರೋಧಿಸಿ ರಬಕವಿ ಬನಹಟ್ಟಿ ತೇರದಾಳದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಶುಕ್ರವಾರ ಹೊರರೋಗಿ ವಿಭಾಗ ಸೇವೆ ಸ್ಥಗಿತಗೊಳಿಸಿ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ಶುಕ್ರವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ವೈದ್ಯರು ಸೇವೆ ಬಹಿಷ್ಕರಿಸಿತು. ಆಸ್ಪತ್ರೆಗಳಲ್ಲಿನ ವೈದ್ಯಕೀಯ ಸೇವೆಗಳಲ್ಲಿ ವ್ಯತ್ಯಾಸ ಉಂಟಾಗುವ ಮೂಲಕ ರೋಗಿಗಳು ಪರದಾಡುವಂತಾಯಿತು. ಹಲವಾರು ರೋಗಿಗಳು ಸರ್ಕಾರಿ ಆಸ್ಪತ್ರೆಗೆ ತೆರಳಿದ ಪ್ರಸಂಗವೂ ನಡೆಯಿತು. ಕೇವಲ ಕೋವಿಡ್-19 ಹೆರಿಗೆ ಹಾಗೂ ಒಳರೋಗಿಗಳ ಚಿಕಿತ್ಸೆ ಮಾತ್ರ ಅವಕಾಶ ಕಲ್ಪಿಸಲಾಯಿತು. ಸಂಘದ ಅಧ್ಯಕ್ಷ ಡಾ ಪದ್ಮಜಿತ ನಾಡಗೌಡ ಪಾಟೀಲ ಮಾತನಾಡಿ, ಭಾರತೀಯ ವೈದ್ಯಕೀಯ ಮಂಡಳಿಯ ಶಿಫಾರಸಿನಂತೆ ಎಲ್ಲ ಶಸ್ತ್ರಚಿಕಿತ್ಸೆ ಆಧುನಿಕ ವೈದ್ಯಕೀಯ ಶಾಸ್ತ್ರದ ಪರಿಮಿತಿಗೆ ಬರುತ್ತದೆ. ಹೀಗಿರುವಾಗ ಆಯುರ್ವೇದದಲ್ಲಿ ಶಸ್ತ್ರಚಿಕಿತ್ಸೆಗಳಿಗೆ ಅವಕಾಶ ಕಲ್ಪಿಸುವುದು ಹೇಗೆ ಸಾಧ್ಯ? ಆಯುರ್ವೇದದಲ್ಲಿ ಅರಳುವಿಕೆ ಮದ್ದುಗಳು ಇದ್ದೇವೆ ಎಂದು ಪ್ರಶ್ನಿಸಿದರು. ಕೇಂದ್ರ ಸರ್ಕಾರದ ಇಂತಹ ನಿರ್ಧಾರಗಳನ್ನು ಹಿಂಪಡೆದುಕೊಳ್ಳಬೇಕೆಂದು ಅವರು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಹಿರಿಯ ವೈದ್ಯರಾದ ಡಾ ವೈ.ಎಂ. ಪೂಜಾರ, ಡಾ ಶ್ರೀನಾಥ್, ಡಾ ಜಿಎಚ್ ಚಿತ್ತರಗಿ, ಡಾ ಚಂದ್ರಶೇಖರ್ ಬಡಮಿ, ಡಾ ರವಿ ಜಮಖಂಡಿ, ಡಾ ಸಂಗಮೇಶ ಹತಪಕ್ಕಿ, ಡಾ ಪ್ರಭು ಪಾಟೇಲ, ಡಾ ನದಾಫ್, ಡಾ ಅಜಿತ್, ಡಾ ಮೈತ್ರಿ, ಡಾ ಸೋಮನಾಥ ಬಡಮಿ, ಡಾ ಸತೀಶ್ ಮಾಳಿ ಸೇರಿದಂತೆ ಅನೇಕರಿದ್ದರು. ಮಲ್ಲಿಕಾರ್ಜುನ ತುಂಗಳ, ಎಂಆರ್ ನ್ಯೂಸ್, ಬಾಗಲಕೋಟೆ. ಇದಿಷ್ಟು ಈ ಕ್ಷಣದ ವಿಶೇಷ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್. ನಾವು ನಡೆದಿದ್ದೇ ನುಡಿ ಓರೋ.